ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ನೆಕ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು 1.5 ಇಂಚ್ ಪಟ್ಟಿನ ಕಟ್ ಮಾಡಿಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಆಮೇಲೆ ನೋಡಿ ಎಲ್ಲ 3 ಪೀಸ್ಗಳು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಬಿಗಿನರ್ಸ್ಗೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ 3 ಪೀಸ್ಗಳನ್ನು ಕ್ರಾಸ್ ಆಗಿ ಜಾಯಿಂಟ್ ಮಾಡ್ಕೋಬೇಕು. ಪೈಪಿಂಗ್ ಪಟ್ಟಿ ಕೂಡ ಕ್ರಾಸ್ ಆಗಿಯೇ ಕಟಿಂಗ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದಾ ಕಟಿಂಗ್ ಮಾಡಬಾರ್ದು. ಸ್ಟ್ರೇಟ್ ಕಟಿಂಗ್ ಮಾಡಿದರೆ ಪೈಪಿಂಗು ನೀಟಾಗಿ ಬರೋದಿಲ್ಲ. ಕ್ರಾಸ್ ಕಟಿಂಗ್ ಮಾಡಿದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ಈಗ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೈಡಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಫೋಲ್ಡ್ ಮಾಡಿಕೊಂಡು. ನೋಡಿ ಈ ರೀತಿ ಒಂದೇ ಲೆವೆಲ್ ಆಗಿ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಪೈಪಿಂಗು ಬ್ಲೌಸಿಗೆ ತುಂಬಾ ಮುಖ್ಯವಾದ ಭಾಗ. ಪೈಪಿಂಗ್ ನೀಟಾದರೆ ಮಾತ್ರ ಬ್ಲೌಸು ನೀಟಾಗಿ ಫಿನಿಶಿಂಗ್ ಬರುತ್ತೆ, ಇಲ್ಲ ಅಂದರೆ ಬ್ಲೌಸು ನೀಟಾಗಿ ಬರೋದಿಲ್ಲ. ಹೀಗಾಗಿ ಪೈಪಿಂಗನ್ನು ನಾವು ತುಂಬ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಎಲ್ಲೂ ಕೂಡ ಮಿಸ್ಟೇಕು ಆಗಲೇಬಾರ್ದು. ತುಂಬ ಕೇರ್ಫುಲ್ಲಾಗಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಲೌಸಿಗೆ ಅಟ್ಯಾಚ್ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ನೋಡಿ ಇದನ್ನು 2 ಕ್ರಾಸ್ ಇದು ಕಾಜು ಪಟ್ಟಿ ಮತ್ತು ಹುಕ್ಸ್ ಪಟ್ಟಿನ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಆಮೇಲೆ ಪೈಪಿಂಗ್ ಪಟ್ಟಿನ ಸ್ಟಿಚ್ ಮಾಡಬೇಕು. ನೋಡಿ ಇದು ಸಾದಾ ಬ್ಲೌಸ್. ಇದು ನೋಡಿ ಈ ರೀತಿ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರೀತಿ ಸೀದಾ ಸ್ಟ್ರೇಟಾಗಿ ನಾವು ಒಂದೇ ಅಳತೆಯಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಎಲ್ಲೂ ಕೂಡ ಆ ಕಡೆ ಈ ಕಡೆ ಸ್ಟಿಚ್ಚು ಹೋಗಬಾರ್ದು. ಕರೆಕ್ಟಾಗಿ ನೀಟಾಗಿ ಒಂದೇ ಲೆವೆಲಾಗಿ ಸ್ಟಿಚ್ಚನ್ನು ಬರಬೇಕು. ಅಂದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ಕಾಲು ಇಂಚಷ್ಟು ಈ ಕಡೆ ಬಟ್ಟೆನ ಉಳಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಪೈಪಿಂಗಿಗೆ 1/4 ಇಂಚು ಬೇಕಾಗತ್ತೆ. ಅದನ್ನು ಆಮೇಲೆ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಈ ರೀತಿ ನಾವು ಸುತ್ತಲೂ ಸ್ಟ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಿಧಾನವಾಗಿ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ಬೇಗ ನಾವು ಸ್ಟಿಚ್ ಮಾಡೋಕ್ಕೆ ಹೋದರೆ ಪೈಪಿಂಗು ಕೆಟ್ಟು ಹೋಗುತ್ತೆ. ಪ್ರಾಕ್ಟೀಸ್ ಆದವರಿಗೆ ನಡೆಯುತ್ತೆ. ಅದೇ ಈಗ ತಾನೇ ಕಲಿಯೋರಿಗೆ ನಾವು ಸ್ವಲ್ಪ ನಿಧಾನವಾಗಿಯೇ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ನಾವು ಹಳೆ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡೋದರಿಂದ ಪೈಪಿಂಗು ತುಂಬ ಈಸಿಯಾಗಿ ಕಲಿಬೋದು. ಡೈರೆಕ್ಟಾಗಿ ನಾವು ಹೊಸ ಬಟ್ಟೆ ಮೇಲೆ ಕಟ್ ಮಾಡಿದಾಗ ಬ್ಲೌಸು ವೇಸ್ಟ್ ಆಗುತ್ತೆ. ಹೀಗಾಗಿ ನಾವು ಹಳೆ ಬಟ್ಟೆ ಮೇಲೆ ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಅಂದಾಗ ಬೇಗನೆ ನಾವು
ಪೈಪಿಂಗನ್ನು ಕಲಿಬಹುದು. ಮೊದಲಿಗೆ ಫಸ್ಟ್ ಸ್ವಲ್ಪ ಟಫ್ ಅನಿಸುತ್ತೆ, ಆಮೇಲೆ ಸ್ಟಿಚ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ತುಂಬ ಸುಲಭವಾಗಿ ಪೈಪಿಂಗನ್ನು ಕಲಿಬಹುದು. ಯಾವುದೇ ಕಲಿಯೋದಾಗಲಿ ನಾವು ಶ್ರದ್ಧೆಯಿಂದ ಕಲಿತಾಗ ಅದು ಬೇಗ ಕಲಿಯಲು ಸಾಧ್ಯವಾಗುತ್ತೆ. ಅದೇ ಮನಸ್ಸಿಲ್ಲದೆ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಕಲಿಯಲು ಸಾಧ್ಯವಿಲ್ಲ. ಈಗ ನೋಡಿ, ಈ ರೀತಿ ಸಣ್ಣದಾಗಿ ಮಡಚಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಪೈಪಿಂಗ್ ಮಧ್ಯದಲ್ಲಿ ಅದು ಸ್ಟಿಚ್ಚು ಬರಬೇಕು. ಆ ಕಡೆ ಈ ಕಡೆ ಬ್ಲೌಸ್ ಮೇಲೆ ಸ್ಟಿಚ್ಚು ಬರಬಾರ್ದು. ಪೈಪಿಂಗ್ ಒಳಗಡೆ ಸಂದಿಲೇ ಸ್ಟಿಚ್ಚು ಹೋಗಬೇಕು. ಸ್ಟಿಚ್ ಹಾಕಿದ್ದು ಮೇಲೆ ಕಾಣಬಾರ್ದು. ಅದು ಆ ಥರ ನಾವು ಪೈಪಿಂಗನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆ ಸಂದಿ ಒಳಗಡೆನೇ ಸ್ಟಿಚ್ಚು ಹೋಗಬೇಕು. ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರ್ದು. ಸ್ವಲ್ಪ ಹೊರಗಡೆ ಮಳೆ ಬರ್ತಾ ಇದೆ, ಹೀಗಾಗಿ ಸ್ವಲ್ಪ ವಾಯ್ಸು ಕೊಡುವಾಗ ಶಬ್ದ ಬರುತ್ತೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಈ ರೀತಿ ನೀಟಾಗಿ ಸಣ್ಣದಾಗಿ ಪೈಪಿಂಗನ್ನು ಕೊಡ್ತಾ ಹೋಗಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ರೆಡ್ ಪೈಪಿಂಗ್ ಥರನೇ ಬಂದಿದೆ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಸ್ವಲ್ಪ ದಾರ ಕಟ್ಟಾಯಿತು. ದಾರ ಕಟ್ಟಾದರೂ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಕೆಳಗಡೆಯಿಂದ ನಾವು ತಗೋಬೇಕಾಗತ್ತೆ. ಎಲ್ಲಿಗೆ ಸ್ಟಾಪ್ ಆಗಿದೆಯೋ ಅಲ್ಲಿಂದ ನಾವು ಮತ್ತೆ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟ್ರೇಟಾಗಿ ಸ್ಟಿಚ್ಚನ್ನು ಬರಬೇಕು. ಸ್ಟಿಚ್ ಯಾವಾಗಲೂ ಅಡ್ಡಾದಿಡ್ಡಿ ಯಾವಾಗಲೂ ಹಾಕಬಾರ್ದು. ಯಾವುದೇ ನಾವು ಬಟ್ಟೆ ಹೊಲೆಯಲ್ಲಿ ಸ್ಟಿಚ್ ಯಾವಾಗಲೂ ಸ್ಟ್ರೇಟಾಗಿ ಬರಬೇಕು. ಅದು ಮೇನ್ ಇಂಪಾರ್ಟೆಂಟು. ಸ್ಟಿಚ್ ಆ ಕಡೆ ಈ ಕಡೆ ಬರ್ತಾ ಇದ್ದರೆ ಯಾವುದೇ ಫಿನಿಶಿಂಗ್ ಬರಲ್ಲ. ಬಟ್ಟೆಯಲ್ಲಿ ಫಿನಿಶಿಂಗ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಯಾವುದೇ ಬಟ್ಟೆ ಹೊಲೆಯಲ್ಲಿ ಸ್ಟಿಚ್ಚು ಸ್ಟ್ರೇಟಾಗಿ ಬರಬೇಕು, ಅಂದರೆ ಮಾತ್ರ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೇಳೋದು, ಮೊದಲು ತುಂಬ ಪ್ರಾಕ್ಟೀಸನ್ನು ಮಾಡಬೇಕು. ನಾವು ಮಷೀನ್ ಸ್ಟಿಚ್ ಮಾಡೋದನ್ನು ಕಲಿಯುವಾಗ ಹಳೆ ಬಟ್ಟೆ ಮೇಲೆ ನಾವು ಸ್ಟಿಚ್ ಮಾಡ್ತಾ ಅದನ್ನು ಯಾವ ರೀತಿ ಸ್ಟಿಚ್ಚು ಆ ಕಡೆ ಈ ಕಡೆ ಹೋಗದೇ ಇರುವ ಹಾಗೆ ಪ್ರಾಕ್ಟೀಸನ್ನು ಮಾಡಿಕೊಂಡ್ರೆ ಆಮೇಲೆ ನಾವು ಹೊಸ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿದಾಗ ಸ್ಟ್ರೇಟಾಗಿ ಬರುತ್ತೆ ಸ್ಟಿಚ್ಚಿಂಗು. ಮೊದಲು ಪ್ರಾಕ್ಟೀಸ್ ತುಂಬಾ ಮುಖ್ಯ. ಪೈಪಿಂಗ್ ಆಗಲಿ ಯಾವುದೇ ಭಾಗ ಆಗಲಿ ನಾವು ಪ್ರಾಕ್ಟೀಸ್ ಮಾಡ್ಕೋತಾನೆ ನಾವು ಕಲಿಬೇಕು. ಆಮೇಲೆ ತಾನಾಗಿಯೇ ಸ್ಟಿಚ್ಚು ನೀಟಾಗಿ ಬರುತ್ತೆ, ಮತ್ತು ಬಟ್ಟೆ ಕೂಡ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಪೈಪಿಂಗ್ ಮುಗಿತಾ ಬಂತು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಟಿಪ್ ಟಾಪ್ ಬಟ್ಟೆ ಇದು ತುಂಬ ಮೃದುವಾಗಿ ಇರುತ್ತೆ, ಸ್ಮೂತಾಗಿ. ಅದೇ ಲೈನಿಂಗ್ ಬಟ್ಟೆ ಎಲ್ಲಾದರೆ ಇನ್ನೂ ನೀಟಾಗಿ ಬರುತ್ತೆ. ಲೈನಿಂಗ್ ಬ್ಲೌಸಲ್ಲಿ ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಬಂದಿದೆ ಪೈಪಿಂಗು. ಇದೇ ರೀತಿ ನೀವು ಕಲೀರಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.